ನಾಯಿ ತಿಂದಂಗ್ ತಿಂತವ್ನೆ. ಯಾರಿಗೂ ಅವರು ಬನೀನ್ ಬಾಯಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನು ಕನ್ನಡ ಲಾಗ್ಸ್. ಇವತ್ತಿನ ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮತ್ತೆ ನಮ್ಮ ಮನೆಯವರಿಬ್ರು ಕೂಡ ಮನೆ ಹತ್ರನೇ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಪ್ಲಾನ್ ಇದೆ. ಸೊ ಏನ್ ದೇವಸ್ಥಾನಕ್ಕೆ ಹೋಗೋ ಪ್ಲಾನು ಅಂತ ಹೇಳೋದಾದ್ರೆ, ಇವತ್ತು ನಾವು ಮದುವೆ ಆಗಿ 1 ವರ್ಷ. ಸೊ ಆನಿವರ್ಸರಿ ಇದೆ. ಯಾವುದೇ ರೀತಿಯ ಸೆಲೆಬ್ರೇಷನ್ ಜಾಸ್ತಿ ಏನಿಲ್ಲ, ಸಿಂಪಲ್ ಆನಿವರ್ಸರಿ. ಸೊ ಅದ್ರದ್ದೇ ಲಾಗ್ನ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಯಾವ ರೀತಿ ಸಿಂಪಲ್ ಆಗಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ ಬಂದ್ವಿ, ಮನೆಯಲ್ಲಿ ಏನೆಲ್ಲ ಮಾಡಿದ್ರಿ ಅನ್ನೋದನ್ನ ಈ ಲಾಗಲ್ಲಿ ನೀವು ನೋಡ್ತೀರಾ. ಇವತ್ತು ಕೂಡ ರೆಗ್ಯುಲರ್ ಕೆಲಸಗಳ ಜೊತೆನೆ ಮತ್ತೆ ಎಕ್ಸ್ಟ್ರಾ ಕೆಲಸಗಳು ಇದ್ವು. ಮಾರ್ನಿಂಗ್ ಎದ್ದು ಬೇಗ ನೀರೊಳಗೆ ಬೆಂಕಿ ಹಾಕಿ ಮನೆ ಮುಂದೆ ರಂಗೋಲಿನ ತುಂಬಾ ನೀಟಾಗಿ ಬಿಡೋಣ ಅಂತ ಅನ್ಕೊಂಡೆ. ಸ್ವಲ್ಪ ಚಿಕ್ಕದಾಗಿ ಬಿಟ್ಟಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಜಾಗ ಸಾಕಾಗ್ಲಿಲ್ಲ. ಲಾಸ್ಟಲ್ಲಿ ನನಗೆ ಇಷ್ಟ ಆಗ್ಲಿಲ್ಲ ಗೈಸ್. ತುಂಬಾ ಆಸೆಯಿಂದ ಬಿಟ್ಟೆ, ಬಟ್ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರ್ಲಿಲ್ಲ. ನೋಡಿದ್ರಲ್ಲ ನೀವೇನೆ. ಅರ್ಧ ಮನೆ ಕೆಲಸ ಮುಗಿಸೋದಕ್ಕೆ ಆಲೆ 9 ಗಂಟೆ ಆಗಿತ್ತು. ಮಮ್ಮಿ ಬರೇಳಿದ್ರು, ಇವತ್ತು ಇಡ್ಲಿ ಚಟ್ನಿ ಮತ್ತೆ ಬೋಂಡ ಮಾಡಿರ್ತೀನಿ, ನಾಷ್ಟಕ್ಕೆ ಅಲ್ಲೇ ಬನ್ನಿ ಅಂತ. ಸೊ ನಾಷ್ಟಕ್ಕೆ ಇಲ್ಲೇ ಬರೋಣ ಅಂತ ಅನ್ಕೊಂಡೆ, ಬಟ್ ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ರಿಂದ ಇಲ್ಲಿಂದನೇ ಪಾರ್ಸಲ್ ತಗೊಂಡು ಹೋಗ್ತಾ ಇದೀನಿ. ಈ ಪಾರ್ಸಲ್ ಬಂದು ನಮ್ಮ ತಾತಂಗೆ. ನಮ್ಮ ತಾತ ಲಾಸ್ಟ್ ವ್ಲಾಗ್ ಅಲ್ಲಿ ಅಜ್ಜಿನ ಮಾತ್ರ ತೋರಿಸಿದ್ಯಾ, ನನ್ನ ತೋರಿಸಿಲ್ಲ ಅಂತ ಇದ್ ಮಾಡ್ತಾ ಇದ್ರು. ಅದರಿಂದ ಇವ್ರು ನೋಡಿ, ಇವ್ರು ನಮ್ಮ ತಾತ ಗೈಸ್. ನನ್ನ ತಮ್ಮ ಇಡ್ಲಿ ಬೇಡ ನನಗೆ ಅನ್ನ ಕೊಡು ಅಂತ ಬೆಳಿಗ್ಗೆನೆ ಕೇಳಿದಕ್ಕೆ ನಮ್ಮಮ್ಮ ಸ್ವಲ್ಪ ಬೈತಿದ್ದಾರೆ, ಅವನಿಗೆ ರೈಸ್ ತಿನ್ನೋದ ಸ್ವಲ್ಪ ಕಡಿಮೆ ಮಾಡು ಅಂತ. ಸೊ ಅಮ್ಮ ಮನೆಯಿಂದ ಪಾರ್ಸಲ್ ತಗೊಂಡ್ ಬಂದು ಇಡ್ಲಿ ಚಟ್ನಿ ಮತ್ತೆ ಬೋಂಡನ ತಟ್ಟೆಗೆ ಹಾಕ್ತಾ ಅಷ್ಟ್ರಲ್ಲಿ ನಮ್ಮ ಮನೆಯವ್ರು ಸ್ನಾನ ಮುಗಿಸ್ಕೊಂಡು ಬಂದಿದ್ರು. ನಮ್ಮಮ್ಮಗ ಅಲ್ಲೇ ನಾಷ್ಟ ಕೊಡೋಣ ಅನ್ನೋ ಪ್ಲಾನ್ ಇತ್ತು, ಬಟ್ ಇವ್ರು ಸ್ನಾನಕ್ಕೆ ಹೋಗಿದ್ರಿಂದ ಲೇಟ್ ಆಗುತ್ತೆ ಅಂತ ಇಲ್ಲಿಗೆ ಪಾರ್ಸಲ್ ತಗೊಬಂದು ತಿನ್ಬಿಟ್ಟು ಮನೆ ಒರ್ಸೋದು ಮತ್ತೆ ದೇವ್ರ ಪೂಜೆ 2 ಕೆಲಸ ಬಾಕಿ ಇತ್ತು. ಅದನ್ನ ನೀಟಾಗಿ ಈ ಕಡೆ ಸೈಡ್ ನಾನು ಮಾಡ್ಕೊಂತಾ ಇದ್ದೆ. ಸೊ ಫುಲ್ ಎಲ್ಲ ಕ್ಲೀನ್ ಎಲ್ಲ ಆಯ್ತು ನೀಟಾಗಿ. ಸೊ ಮನೆ ಕ್ಲೀನ್ ಮಾಡೋದು ಇಷ್ಟ. ಈ ಸೈಡು ನನ್ನ ತಮ್ಮ ಮತ್ತೆ ಅವನ ಫ್ರೆಂಡ್ಸ್ ಇಬ್ರುವೆ ಆಗ ನೋಡ್ಕೊಂಡು ನಗ್ತಾವ್ರೆ. ಹೊರಗಡೆ ನಮ್ಮ ಮನೆಯವ್ರು ನಾಷ್ಟ ಮಾಡಿ ಗಾಡಿ ತೊಳಿತಾ ಇದ್ರು. ಯಾರಿಗೂ ಅವರು ಬನೀನ್ ಬಾಯಿ ಅಂತ ಗಿಲ್ಲಿ ಹೋಗಿ ಬಂದು 16 ಸಲ ಮನೆ ಕ್ಲೀನ್ ಮಾಡಿರೋದೇ ನೋಡ್ತಾ ಇದ್ದೆ. ನನಗೆ ಕಸ ಇದ್ರೆ ಆಗಲ್ಲ. 16 ಸತಿ ಹೋಗಿ ಬಂದು ಕಂಡಿದ್ದನ್ನೆಲ್ಲ ಎತ್ ಮಡಗೋದು, ಗುಡಿಸೋದು, ತೊಳೆಯೋದು, ಏನಾದ್ರೂ ಒಂದ್ ಮಾಡ್ತಾನೆ ಇರ್ಬೇಕು ನಾನು. ಮನೆ ನೀಟಾಗಿ ಒರೆಸಿ ಸ್ನಾನಕ್ಕೆ ಹೋಗಿದ್ ಬಂದು ದೇವ್ರ ಪೂಜೆನ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂತಾ ಇದ್ದೆ. ತುಂಬಾ ಲೇಟ್ ಆಯ್ತು ಅಂತ ನಮ್ಮ ಮನೆಯವ್ರು ಬೈತಾನೆ ಇದ್ರು. ಆದ್ರೂ ಲೇಟ್ ಆಯ್ತು ಅಂತ ಬೇಗ ಮಾಡ್ಲಿಲ್ಲ, ನಿಧಾನಕ್ಕೆನೆ ಮನ್ಸಿಗೆ ನೆಮ್ಮದಿ ಸಿಗೋ ತರಾನೇ ನೀಟಾಗಿ ಮಾಡಿ ರೆಡಿ ಆಗಿ ದೇವಸ್ಥಾನದ ಕಡೆ ಹೊರಟ್ವಿ. ಸೊ ಲೇಟ್ ಆಗಿತ್ತು ಆಲ್ರೆಡಿ. ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಪೂಜೆ ಆಲೆ ಸ್ಟಾರ್ಟ್ ಆಗಿತ್ತು. ಇವತ್ತು ಸೋಮವಾರ. ಸೊ ಸೋಮವಾರ ಅಷ್ಟು ಜನ ಜಾಸ್ತಿ ಇಲ್ಲ. ನಿನ್ನೆ ಭಾನುವಾರ ಅಮಾವಾಸ್ಯೆ ಕೂಡ ಇತ್ತು. ಸೊ ನಿನ್ನೆ ಜಾಸ್ತಿ ಜನ ಇದ್ರು ಅಂತ ಹೇಳ್ತಾ ಇದ್ರು. ಸೊ ದೇವಸ್ಥಾನಕ್ಕೆ ಫೈನಲಿ ಬಂದ್ವಿ ನಾವು. ಇದು ನಮ್ಮ ಗಂಡನ ಮನೆ ದೇವರು ಸಂಜೀವರಾಯ ಸ್ವಾಮಿ ಅಂತ ಚನ್ನಪಟ್ಟಣ ತಾಲೂಕಲ್ಲಿ ಇದೆ ಗೈಸ್. ದೇವರ ಹೊಸಳ್ಳಿ ಊರಲ್ಲಿ ನಾವು ಇವತ್ತು ಬಂದಿದ್ದೀವಿ ದೇವಸ್ಥಾನಕ್ಕೆ. ಮನೆ ದೇವರ ದೇವಸ್ಥಾನ ಆಂಜನೇಯ ಸ್ವಾಮಿಯ ಪ್ರತಿರೂಪನೇ ಸಂಜೀವರಾಯ ಸ್ವಾಮಿ ಇಲ್ಲಿ. ಸೊ ಇದು ಸೇರಿ ನಾನು 4-5 ಸತಿ ಬಂದಿರ್ಬೋದು ಅಷ್ಟೇ. ಗೈಸ್, ಇನ್ನು ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಹೇಳೋದಾದ್ರೆ, ಇದು 500-600 ವರ್ಷಗಳ ಹಳೆಯ ದೇವಸ್ಥಾನ. ಈ ದೇವಸ್ಥಾನನ ವ್ಯಾಸರಾಯರು ಸ್ಥಾಪನೆ ಮಾಡಿದ್ರು ಅಂತಿದೆ. ಇಲ್ಲಿಯ ಸುತ್ತಮುತ್ತ ಗ್ರಾಮೀಣ ಪ್ರದೇಶದ ಜನರಿಗೆ ಈ ದೇವಸ್ಥಾನದ ಬಗ್ಗೆ ಹಾಗೆ ಈ ದೇವರ ಬಗ್ಗೆ ತುಂಬ ಅಪಾರ ನಂಬಿಕೆ, ಭಕ್ತಿ ಎಲ್ಲನೂ ಕೂಡ ಇದೆ. ಸೊ ಜಾತ್ರೆಗಳಲ್ಲೆಲ್ಲ ತುಂಬ ಚೆನ್ನಾಗಿ ಆಗ್ತವೆ. ನಾನು 2 ಸತಿ ಜಾತ್ರೆ ಬಂದಿದ್ದೀನಿ, ತೇರು ರಥೋತ್ಸವಗಳಲ್ಲಿ. ಸೊ ನೋಡಿ ಪಕ್ಕದಲ್ಲಿ ನಾನು ತೋರಿಸ್ತಾ ಇರೋ ಫೋಟೋ ಬಂದು ಜಾತ್ರೆ ಟೈಮಲ್ಲಿ ಹೇಗೆ ಅಲಂಕಾರ ಮಾಡಿರ್ತಾರೆ, ಫುಲ್ಲು ಹೂವು ಹಣ್ಣುಗಳಿಂದನೇ ಅಲಂಕಾರ ಮಾಡಿರ್ತಾರೆ. ಸೊ ಇದೆಲ್ಲ ಹೊಯ್ಸಳ ಕಾಲದಲ್ಲಿ ಕಟ್ಟಿದಂತ ದೇವಾಲಯ, ಮತ್ತೆ ಪುನರ್ ನಿರ್ಮಾಣ ಮಾಡಿದ್ದಾರೆ. ಚೆನ್ನಾಗಿದೆ ದೇವಸ್ಥಾನ. ಹಬ್ಬದ ಟೈಮಲ್ಲಂತೂ ಸೂಪರ್ ಆಗಿ ರೆಡಿ ಮಾಡಿರ್ತಾರೆ ದೇವಸ್ಥಾನನ. ಆಂಜನೇಯ ಸ್ವಾಮಿ ಸಂಜೀವಿನಿ ಬೆಟ್ಟನ ಹೊತ್ಕೊಂಡು ಬಂದಿದ್ದ ಇದಕ್ಕಾಗಿನೇ ಇದು ಸಂಜೀವರಾಯ ಸ್ವಾಮಿ ಅಂತ ಹೆಸರು ಈ ದೇವಸ್ಥಾನಕ್ಕೆ. ತುಂಬಾ ಪುರಾತನ ಕಾಲದ್ದು. ಡೈಲಿ ಪೂಜೆ ಇರುತ್ತೆ ಗೈಸ್, ಆದ್ರೆ 2 ಗಂಟೆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಪೂಜೆ. ನಾವು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ಇಲ್ಲಿ ಪೂಜೆನ ನೋಡಬಹುದು. ಪ್ರಸಾದನೂ ಕೂಡ ಕೊಡ್ತಾರೆ. ಹಾಗೆ ಹೊರಗಡೆ ಅನ್ನದಾನ ದಾಸೋಹ ಕೂಡ ಇದೆ. ಡೈಲಿ ಇಲ್ಲಿ ಅನ್ನದಾನ ನಡೆಯುತ್ತೆ. ಶನಿವಾರ ಭಾನುವಾರ ಜಾಸ್ತಿ ಜನ ಇರ್ತಾರೆ. ಶನಿವಾರ ಈ ದೇವರ ಪೂಜೆ ದಿನ ಆಗಿರೋದ್ರಿಂದ
ಇರೋದ್ರಿಂದ ಶನಿವಾರದತ್ತು ಜಾಸ್ತಿ ಜನ ಇರ್ತಾರೆ. ಹಾಗೇನೆ ಕೆಲವು ವಿಶೇಷ ದಿನಗಳು, ಹಬ್ಬ ದಿನಗಳು, ಹನುಮ ಜಯಂತಿ ಈ ರೀತಿಯ ಕೆಲವು ದಿನಗಳಲ್ಲಿ ಇಲ್ಲಿ ಜನ ಜಾಸ್ತಿ ಸೇರ್ತಾರೆ ಅಂತಾನೆ ಹೇಳ್ಬಹುದು. ನಾವು ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಇಬ್ರು ಒಂದೊಂದು ಯಂತ್ರ ಕಟ್ಟಿಸ್ಕೊಂಡು ಹೊರಗಡೆ ಹೋಗಿ ಪೂಜೆನೂ ಕೂಡ ಮಾಡಿದ್ವಿ. ಕರ್ಪೂರ ಹಸಿ ಗಂಧಕಡ್ಡಿ ಹಸಿ ಪೂಜೆ ಮಾಡಿಕೊಂಡು ನಮ್ಮ ಇಷ್ಟಾರ್ಥಗಳನ್ನ ಕೇಳ್ಕೊಂಡ್ವಿ. ಸೊ ಗಾಡಿನ ತುಂಬಾ ದಿನ ಆಗಿತ್ತು ಪೂಜೆ ಮಾಡಿಸೋದಿಕ್ಕೆ. ಹೆಂಗಿದ್ರು ಬಂದಿದೀವಲ್ಲ, ಯಾವುದೇ ಪ್ರೀ ಪ್ಲಾನ್ ಇರಲಿಲ್ಲ ಗಾಡಿಗೆ ಪೂಜೆ ಮಾಡಿಸ್ಬೇಕು ಅನ್ನೋದು. ಸೊ ಬಂದಿದೀವಲ್ಲ ಅಂತ ಹೇಳಿ 2 ಗಾಡಿಗಳಿಗೂ ತೀರ್ಥ ಹಾಕ್ಸಿ ನೀಟಾಗಿ ಸ್ವಲ್ಪ ಸಿಂಪಲ್ ಆಗಿ ಪೂಜೆ ಮಾಡಿದ್ವಿ. ಹಾರೆ ಏನು ಹಾಕಿರ್ಲಿಲ್ಲ. ಸೊ ದೇವಸ್ಥಾನದಲ್ಲಿ ಕೊಟ್ಟಂತಹ ಪ್ರಸಾದದ ಹೂವನ್ನೇ ಇಟ್ಟಿದ್ದೀನಿ ಗೈಸ್. ಎರಡಕ್ಕೂ ನೀಟಾಗಿ ಪೂಜೆ ಮಾಡಿಸಿ ನಾವು ಕೂಡ ಪೂಜೆ ಮಾಡಿದ್ವಿ ಅದಕ್ಕೆ. ಸೊ ತುಂಬಾನೇ ಖುಷಿ ಆಯಿತು. ಏನಕ್ಕೆ ಅಂತ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಕೆಲವೊಂದು ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಚೆನ್ನಾಗಿರೋ ಮೂಮೆಂಟ್ಗಳು ಕ್ರಿಯೇಟ್ ಆಗ್ತವೆ ಅದರಿಂದ. ಸೊ ಪೂಜೆ ಎಲ್ಲ ನೀಟಾಗಿ ಮುಗೀತು. ಪೂಜಾರಿ ಅವರು ಹೇಳಿದ್ರು, ಪುರೋಹಿತರು ಸಾರಿ, ಗಾಡಿನ ಮುಂದಕ್ಕೆ ಮೂವ್ ಮಾಡಿ ಬಲಗಡೆಗೆ ಹೋಗಿ ಅಂತ. ಇವರು ಕೂಡ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡು ಇಬ್ಬರು ಕೂಡ ಗಾಡಿನ ಮುಂದಕ್ಕೆ ಮೂವ್ ಮಾಡಿ ಬಲಗಡೆ ಹೋದ್ರು. ಸೊ ತುಂಬಾನೇ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದಿದ್ದು. ಇನ್ನು ನೆಕ್ಸ್ಟು ಊಟದ ವಿಚಾರ. ಸೊ ಅನ್ನದಾಸೋಹ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ ಅಲ್ಲಿ ಒಳಗಡೆ ಹೇಳಿದ್ರು. ಸೊ ಇದು ಗಾಡಿ ಎಲ್ಲ ಪೂಜೆ ಮಾಡಿಸಿದಾದ ನಂತರ ನಾವು ಊಟ ಮಾಡಲಿಕ್ಕೆ ಊಟಕ್ಕೆ ಅಂತ ಹೋದ್ವಿ ಗೈಸ್. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ, ಊಟ ಮಾತ್ರ ಎಷ್ಟು ರುಚಿಯಾಗಿರುತ್ತೆ ಅಂತ ನಾವು ಮನೇಲಿ ಟ್ರೈ ಮಾಡಿದ್ರು ಕೂಡ ಆ ಥರ ಸಿಂಪಲ್ ಆಗಿರುತ್ತೆ. ಸಾಂಬಾರು ರೈಸು ಎಲ್ಲ ಆ ಥರ ನಾವು ಮನೇಲಿ ಮಾಡಲಿಕ್ಕೆ ಆಗಲ್ಲ. ಅನ್ನ ಸಾಂಬಾರು ಪಾಯಸನೆಲ್ಲ ನೀಟಾಗಿ ತಿನ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ 2 ಕೋತಿಗಳು ಮಾಡಿರೋಂಥ ಕೆಲಸ ಏನು ಅಂತಂದರೆ ನೋಡಿ, ನಮ್ಮ ಸೀಟ್ನ ಕಿತ್ತಾಕ್ಬಿಡೈತೆ, ಗಾಡಿ ಸೀಟ್ನ. ಬಟ್ ಏನು ಮಾಡೋಕ್ಕಾಗಲ್ಲ, ಕೋತಿ ಚೇಷ್ಟೆನೆ ಅಂಥದ್ದು, ಏನಾದರೂ ಒಂದು ಕಿತ್ತಾಕ್ತಾ ಇರೋದೆ. ನೋಡಿ ಮಾಡೋದೆಲ್ಲ ಮಾಡ್ಬಿಟ್ಟು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋಂಗೆ ಹೆಂಗೇನೋ ತಿಂತಾ ಇದ್ದಾವೆ. ಅಕ್ಕಮ್ಮ ಫೋಟೋ ತೆಗಿತಿದೆಯಲ್ಲ ಅನ್ನೋದು ಮನದಾಳದ ಮಾತು ಅದ್ರಿಗೆ. ನನ್ನ ಮಕ್ಳದು ಒಂದೊಂದು ಅಲ್ಲಣ ಅಂತ. ಇಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಹೋಗ್ತಾ ಇದೇ ರೋಡಲ್ಲಿ ನಮಗೆ ಕಣ್ವ ಜಲಾಶಯ ಸಿಗುತ್ತೆ. ಇದು ಕೂಡ ಡ್ಯಾಮ್ಗಳಲ್ಲಿ ಒಂದು ಪ್ರಸಿದ್ಧವಾದಂತಹ ಪ್ಲೇಸು. ಸೊ ಇವಾಗೆಲ್ಲ ಇದನ್ನ ಫೇಮಸ್ ಮಾಡಿದ್ದಾರೆ. ಇವಾಗ 2 ಬೋಟ್ಗಳನ್ನು ಕೂಡ ತಗೊಂಬಂದು ಇಲ್ಲಿ ಇಟ್ಟಿದ್ದಾರೆ. ನಾವು ಬೋಟ್ ರೈಡಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಇವತ್ತು ಜಾಸ್ತಿ ಜನ ಇಲ್ಲ ಅಂತ ಹೇಳಿ ಮಿನಿಮಮ್ 10 ಮೆಂಬರ್ಸ್ ಆದ್ರೂ ಇರ್ಬೇಕಂತೆ ಬೋಟಲ್ಲಿ ರೈಡ್ ಮಾಡ್ಲಿಕ್ಕೆ. ಪರ್ ಪರ್ಸನ್ 200 ರುಪೀಸ್ ಅಂತ ಹೇಳಿದ್ರು. ಹೋಗ್ಲಿಕ್ಕೆ ತುಂಬಾ ಆಸೆ ಇತ್ತು ಗೈಸ್, ಆದ್ರೆ ಜಾಸ್ತಿ ಜನ ಇಲ್ದೇನೆ ಒಬ್ರು ಇಬ್ರಿಗೋಸ್ಕರ ಎಲ್ಲ ಹೋಗಕ್ಕಾಗಲ್ಲ ಅಂತ ಹೇಳಿದ್ರು. ಇನ್ನೊಂದು ಮಿನಿ ಬೋಟ್ ಇದೆ, ಅದ್ರಲ್ಲಿ ಹೋಗಿ ಅಂತ ಹೇಳಿದ್ರು. ಬಟ್ ನನಗೆ ಭಯ ಮಿನಿ ಬೋಟಲ್ಲಿ ಹೋಗೋಕೆ. ಸ್ಪೀಡ್ ಬೋಟ್ ಅನ್ಸುತ್ತೆ ಅದು. ಸೊ ಈ ಬೋಟಲ್ಲಿ ಹೋಗ್ಲಿಕ್ಕೆ ನಂಗೆ ಇಷ್ಟ ಇತ್ತು. ಬಟ್ ಜಾಸ್ತಿ ಜನ ಇಲ್ಲ ಅಂತ ಹೇಳಿ ಸುಮ್ಮನೆ ಹೋಗಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಒಂದು ವ್ಯೂ ನೋಡ್ಕೊಂಡು ಬರೋಣ ಅಂತ ನಾನು, ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡು 3 ಜನ ಕೂಡ ಹೋದ್ವಿ. ನಮ್ಮ ಸುಹಾಸ್ ಅವರ ಫ್ರೆಂಡು ಬರಲಿಲ್ಲ, ಅವರಿಗೆ ಸ್ವಲ್ಪ ಭಯ ಇಲ್ಲೆಲ್ಲ ಬರಲಿಕ್ಕೆ. ಸೊ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿತ್ತು ವ್ಯೂ. ಯಾರಾದರೂ ವಿಸಿಟ್ ಮಾಡಿ ಅಥವಾ ಆಲ್ರೆಡಿ ವಿಸಿಟ್ ಮಾಡಿರೋರು ಲೈಕ್ಸ್ ಮಾಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪೀಸ್ಫುಲ್ ಮೈಂಡು. ನೆಕ್ಸ್ಟು ಮನೆ ಕಡೆ ಹೊರಟ್ವಿ ಗೈಸ್. ಮನೆ ಹತ್ರ ಬಂದಮೇಲೆ ಇವತ್ತು ಯಾಕೋ ಗಾಡಿ ತುಂಬ ಸೌಂಡ್ ಮಾಡ್ತಿತ್ತು ಅಂತೇಳಿ ನಮ್ಮ ಮನೆಯವರು ಅದಕ್ಕೆ ಚೈನಿಗೇನೋ ಆಯಿಲ್ ಹಚ್ತಿದ್ದಾರೆ. ಇವರಂತ ಗಾಡಿ ಹುಚ್ಚರನ್ನ ಎಲ್ಲೂ ನೋಡಿಲ್ಲ ನಾನು. ಸೊ ಒಳಗಡೆ ನನ್ನ ತಮ್ಮ ಫುಲ್ಲು ಸುಸ್ತಾಗಿ ಟಯರ್ಡ್ ಆಗಿ ಫೋನ್ ನೋಡ್ತವನೆ. ನಮ್ಮಮ್ಮ ಇವತ್ತು ಆ್ಯನಿವರ್ಸರಿ ಅಂತ ನಮಗೆ ಸ್ವೀಟ್ ಏನೋ ತಯಾರಿಸಿದ್ದಾರೆ. ಜಾಮೂನ್ ಮಾಡಿದ್ದಾರೆ, ಗುಲಾಬ್ ಜಾಮೂನ್. ಏನ್ ಮಮ್ಮಿ ಕರಿಗವೆ ಕರಿ ಮಾಡ್ಬಿಟ್ಟಿದ್ಯಾ? ವಿಡಿಯೋದೆಲ್ಲ ಕಾಣಿಸ್ತಾವೆ. ಅಡ್ವರ್ಟೈಸ್ ಅಲ್ಲಿ ತೋರಿಸಿ ಬಿಳಿಗಿರ್ತವೆ. ಈ ಮನೆಯವ್ರನ್ನ ಬೇಗ ಕರ್ಕೊಂಬರೋಗಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳಿ ಅಂತ ಹೇಳಿದ್ರು. ಸೊ ಸೂಪರ್ ಆಗಿ ಕಾಣಿಸ್ತಿತ್ತು. ಚೆನ್ನಾಗವೆ. ಲೈ ಆಫ್ ಮಾಡ್ಲವ್ ಯಾವನು ಮಮ್ಮಿ ಜಾಮೂನ್ ಕೊಡ್ತಾರ ನಡೀರಿ. ಓ ನಮ್ಮಮ್ಮ ಆಲೆ ಬಟ್ಲು ಹಾಕೊಂಡು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ ಗೈಸ್. ನಮ್ಮ ಮಮ್ಮಿ ಜಾಮೂನ್ ಮಾಡವ್ರೆ ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ. ಸೂಪರ್ ಕಾಣ್ತಿದೆ. ನಾಯಿ ತಿಂದಂಗೆ ತಿಂತವನೆ ನೋಡಿ ಗೈಸ್. ಎಲ್ಲ ಕಳ್ಸ್ಕೊಬಿಟ್ಟವನೆ ಜಾಮೂನ್ ಎಲ್ಲ ಕಳ್ಸ್ಕೊ ತಿಂತವನೆ ನೋಡಿ. ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಮಾಡಿಕೊಂಡು ಅವ್ರ ರೂಮ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಲೈಟ್ ಹಾಕಿ ತೋರಿಸ್ತೀನಿ ರೀ. ನಮ್ಮಮ್ಮ ರೂಮ್ ನೋಡಿ, ಮದುವೆಯಾಗಿ ಹೋಗಿದ್ದು ತಿಪ್ಪೆ ಥರ ಮಡಿಕೊಂಡವ್ರು ನನ್ನ ರೂಮ್ನ. ಅಲ್ಲಿ ಮಾಡ್ತಾರೆ ಅಂತ ಗೊತ್ತು, ಸುಮ್ಮನೆ ಆಯ್ತು ಮಾಡ್ತಾರೆ ತಾನೆ ಬಿಡು.
ನನ್ನ ಬ್ಲಾಗ್ ಎಲ್ಲ ಫೇಮಸ್ ಆಗಲಿ, ನೀನೇ ನಾಯಿ ಥರ ಬುತ್ತಿ ಆಮೇಲೆ ಏಯ್ ನನ್ನೂ ಸೇರಿಸ್ಕೊಳ್ಳೋ ನಿನ್ನ ಬ್ಲಾಗ್ಗಳಿಗೆ ಅಂತ ನೆಕ್ಬಿಟ್ಟು ಅವಳೆ ತೊಳಿಬೇಕು ಬೋಲ್ನ ತೊಳಿಬೇಕು ನೆಕ್ಬಾರ್ದು. ಜಾಮೂನ್ ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ 4 ಗಂಟೆ ಆಗಿತ್ತು ಗೈಸ್. ಇದನ್ನ ನಾನು ಬೆಳಿಗ್ಗೆನೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋದೋ ಟೈಮಲ್ಲೆಲ್ಲ ನಾನು ವಿಳ್ಯದೆಲ್ಲ ಹಾರನ ಮಾಡ್ಕೊಂಡು ಹೋಗ್ತೀನಿ. ಇವತ್ತು ಕೂಡ ಮಾರ್ನಿಂಗೇ ಮಾಡೋಣ ಅಂತ ಅನ್ಕೊಂಡೆ. ಮನೆ ಕೆಲಸ ಮತ್ತೆ ದೇವ್ರ ಪೂಜೆ ನಾವು ರೆಡಿಯಾಗಿ ಹೋಗೋದೆಲ್ಲ ತುಂಬಾ ಲೇಟ್ ಆಯಿತು. ಅದರಿಂದ ಸಾಯಂಕಾಲ ಮಾಡಿ ನಮ್ಮ ಊರಿನ ಪಕ್ಕದಲ್ಲಿದೆ ತಾವರೆಕೆರೆ ಕೋಟೆ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿಗೇನೆ ನಾನು ಜಾಸ್ತಿ ವಿಳ್ಯದೆಲೆ ಹಾರನ ಮಾಡ್ಕೊಂಡು ತಗೊಂಬರೋದು. ನನಗೆ ತುಂಬಾ ಖುಷಿ ಆಗುತ್ತೆ, ನೆಮ್ಮದಿ ಕೂಡ ಸಿಗುತ್ತೆ. ನನ್ನ ಮಾಡಿರುವಂತ ಹಾರನ ದೇವರಿಗೆ ಅರ್ಪಿಸೋ ಟೈಮಲ್ಲಂತೂ ಏನೋ ಒಂಥರ ಸಮಾಧಾನ ಆಗುತ್ತೆ ನನಗೆ. ಸೊ ನನ್ನ ವಿಳ್ಯದೆಲೆ ಹಾರನ ಮಾಡಿರೋ ವಿಡಿಯೋನ ನನ್ನ ವ್ಲಾಗಲ್ಲೇ ಅಪ್ಲೋಡ್ ಮಾಡ್ತೀನಿ, ಒಂದಿನ ನೋಡಿ ಯಾವ ರೀತಿ ಮಾಡೋದು ಅನ್ನೋದು ನಿಮಗೆ ಬೇಕು ಅನ್ನೋದಾದ್ರೆ ಅಲ್ಲಿ ಫಾಲೋ ಮಾಡಿ. ಸೊ ಗೈಸ್ ಬೇರೆ ಸೋಮವಾರ ನಾನ್ ವೆಜ್ ಏನೂ ಇಲ್ಲ. ಸೊ ಇವತ್ತು ಸಿಂಪಲ್ ಆಗಿ ಬರೀ ಒಂದು ಸ್ವೀಟ್, ನಮ್ಮ ಮನೆಯವ್ರಿಗೆ ಸ್ವೀಟ್ ಅಷ್ಟು ಇಷ್ಟ ಇಲ್ಲ, ಬರೀ ಗುಲಾಬ್ ಜಾಮೂನ್ ಅಷ್ಟೇ ಮಾಡಿದ್ದು. ಬೇರೆ ಎಲ್ಲ ಮಾಡಲಿಕ್ಕೆ ನೀವೇ ನೋಡಿರಲ್ಲ, ಟೈಮ್ ಸಾಕಾಗಲ್ಲ, ಮನೆ ಕೆಲಸ, ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬರೋದು, ಟಯರ್ಡು ಇದರಲ್ಲೇ ಆಗೋಗ್ಬಿಡುತ್ತೆ. ಸೊ ಅದರಿಂದ ಇದಿಷ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದು ಕೂಡ ನಮಗೆ ನೆಮ್ಮದಿ ಇದೆ. ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಮನೆಗೆ ಹೋಗಿ ನೈಟು ಅಡುಗೆ ಮುದ್ದೆ, ತರಕಾರಿ ಸಾಂಬಾರು, ಹಾಗೆ ಸ್ವಲ್ಪ ಬಜ್ಜಿ ಕೂಡ ಮಾಡಿದ್ದೆ. ಇದಿಷ್ಟೇ ಇವತ್ತಿನ ಲಾಗು, ಇಷ್ಟೇ ಸೆಲೆಬ್ರೇಷನ್ನು ಕೂಡ. ಸೊ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಸೊ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸು ಲೈಕ್ಸ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಗೈಸ್. ಬೈ ಬಾಯ್, ಟೇಕ್ ಕೇರ್.